ಎಲ್ಲರಿಗೂ ಮ್ಯಾಥ್ಸ್ ಸಂದೇಶ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ಟಾಪಿಕ್ ಸಬ್ಸೆಟ್. ಸೆಟ್ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಸೆಟ್ ಅಂತಂದರೆ ಸೆಟ್ ಇಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ ಅಂತ ಅಂದ್ಬಿಟ್ಟು, ಈಗ ನಾವು ಮಾಡ್ತಾ ಇರೋಂಥದ್ದು ಸಬ್ಸೆಟ್ ಅಂತ ಅಂದರೆ ಸೆಟ್ಟಿಗೆ ಇರುವಂತಹ ಒಂದು ಸಬ್ಸೆಟ್ಸ್ಗಳು ಯಾವ ರೀತಿಯಾಗಿ ಇರುತ್ತೆ. ಸಬ್ಸೆಟ್ ಅಂದರೆ ಏನು? ಸಬ್ ಅಂದರೆ ಸೆಟ್ ಒಳಗಡೆ ಇರುವಂತಹ ಅನದರ್ ಸೆಟ್. ಫಾರ್ ಎಕ್ಸಾಂಪಲ್, ಈಗ ಎ ಇಸ್ ಎ ಸಬ್ಸೆಟ್ ಆಫ್ ಬಿ. A is a subset of B if every element of A is an element of B. ಏನಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಗಳು ಕೂಡ ಸೆಟ್ ಬಿ ನಲ್ಲಿ ಇದ್ದರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಅಂದ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ನಂಬರ್ ಅಂತ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ನಂಬರ್ ಬಿಗಿನ್ಸ್ ಫ್ರಮ್ 1 2 3 ಎಕ್ಸೆಟ್ರಾ ಅಂತ ಅಂದ್ಬಿಟ್ಟು. ಅದೇ ಥರ ಹೋಲ್ ನಂಬರ್ ಅಂತ ಅಂದ್ರೂ ನಿಮಗೆ ಗೊತ್ತೇ ಇದೆ, 0 1 2 3 ಎಕ್ಸೆಟ್ರಾ ಅಂತ ಅಂದ್ಬಿಟ್ಟು. ಇಲ್ಲಿ ಅಬ್ಸರ್ವ್ ಮಾಡಿ, ನ್ಯಾಚುರಲ್ ನಂಬರ್ನಲ್ಲಿ 1 2 3 ಇದೆ, ಹೋಲ್ ನಂಬರ್ನಲ್ಲಿ ಇನ್ಕ್ಲೂಡಿಂಗ್ 0 1 2 3 ಎಕ್ಸೆಟ್ರಾ ಅಂತ ಇದೆ. ಸೊ ನ್ಯಾಚುರಲ್ ನಂಬರ್ನಲ್ಲಿ 0 ಇಲ್ಲ, ಹೋಲ್ ನಂಬರ್ನಲ್ಲಿ 0 ಇದೆ. ಇದೆರಡೇ ಡಿಫ್ರೆನ್ಸ್ ಇರೋದು. ನ್ಯಾಚುರಲ್ ನಂಬರ್ನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಹೋಲ್ ನಂಬರ್ನಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ನ್ಯಾಚುರಲ್ ನಂಬರ್ ಇಸ್ ಎ ಸಬ್ಸೆಟ್ ಆಫ್ ಬಿ, ಹೋಲ್ ನಂಬರ್ ಅಂತ ಅಂದ್ಬಿಟ್ಟು ಕರಿತೀವಿ. ಅಂದರೆ ಇಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ಗಳು ಕೂಡ ಸೆಕೆಂಡ್ ಸೆಟ್ಟಲ್ಲಿ ಪ್ರೆಸೆಂಟ್ ಇದ್ದರೆ ಫಸ್ಟ್ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಸೆಕೆಂಡ್ ಸೆಟ್ ಅಂತ ಕರಿತೀವಿ. ಆ ಒಂದು ಸಬ್ಸೆಟ್ನ ನಾವು ಈ ಒಂದು ಸಿಂಬಲ್ನ ಯೂಸ್ ಮಾಡಿ ಬರಿತೀವಿ. ಈಗ ಹೋಲ್ ನಂಬರ್ ಇಸ್ ನಾಟ್ ಎ ಸಬ್ಸೆಟ್ ಆಫ್ ನ್ಯಾಚುರಲ್ ನಂಬರ್. ಯಾಕೆ ಅಂದರೆ ಹೋಲ್ ನಂಬರ್ನಲ್ಲಿ 0 ಇದೆ, ಇಲ್ಲಿ 0 ಇಲ್ಲ. ಸೊ ಹೋಲ್ ನಂಬರ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ನ್ಯಾಚುರಲ್ ನಂಬರ್. ಸಬ್ಸೆಟ್ ಆಗಿದ್ರೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ, ನಾಟ್ ಎ ಸಬ್ಸೆಟ್ ಆಗಿದ್ರೆ ಈ ರೀತಿಯಾಗಿ ಒಂದು ಸಿಂಬಲ್ನ ಯೂಸ್ ಮಾಡ್ತೀವಿ. ಈಗ ಇದನ್ನು ರಿಯಲ್ ನಂಬರ್ನಲ್ಲಿ ಯಾವ ರೀತಿ ಹೇಳ್ತೀವಿ ನೋಡೋಣ ಬನ್ನಿ. ಫಸ್ಟ್ ನಂಬರ್ ಸಿಸ್ಟಮ್ನಲ್ಲಿ ಬರುವಂಥದ್ದು ನ್ಯಾಚುರಲ್ ನಂಬರ್ 1 2 3 ಎಕ್ಸೆಟ್ರಾ. ನೆಕ್ಸ್ಟ್ ಹೋಲ್ ನಂಬರ್ 0 1 2 3 ಎಕ್ಸೆಟ್ರಾ. ನೆಕ್ಸ್ಟ್ ಇಂಟೀಜರ್ ಅಂದರೆ 0 ± 1 ± 2 ಎಕ್ಸೆಟ್ರಾ. ನೆಕ್ಸ್ಟ್ ರ್ಯಾಷನಲ್ ನಂಬರ್ ಅಂದರೆ ದ ನಂಬರ್ ಈಸ್ ಇನ್ ದ ಫಾರ್ಮ್ ಆಫ್ P/Q, ವೇರ್ P and Q ಆರ್ integers, Q is not equal to 0 and HCF of P and Q must be equal to 1 ಅಂತ ಹೇಳ್ತೀರಾ. ನೆಕ್ಸ್ಟ್ ಅನದರ್ ಸೆಟ್ ಇರ್ರಾಷನಲ್ ನಂಬರ್ ಅಂತ ಅಂದರೆ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದರೆ ಸ್ಕ್ವೇರ್ ರೂಟ್ ಆಫ್ ಪಿ, ದ ನಂಬರ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಕ್ವೇರ್ ರೂಟ್ ಆಫ್ ಪಿ, ವೇರ್ ಪಿ ಇಸ್ ಎ ಪ್ರೈಮ್ ನಂಬರ್. ಪಿನ ಪ್ರೈಮ್ ನಂಬರ್ ಅಂತ ಅಂದ್ಬಿಟ್ಟು ಕರಿತೀವಿ. ಪ್ರೈಮ್ ನಂಬರ್ ಅಂದರೆ ಗೊತ್ತಿದೆ ಅಲ್ವಾ, ದ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 1 ಆ್ಯಂಡ್ ಇಟ್ಸ್ ಸೆಲ್ಫ್. ಫೈನಲ್ ಆಗಿ ಬರುವಂಥದ್ದು ನಮಗೆ ರಿಯಲ್ ನಂಬರ್. ಈ ಒಂದು ರಿಯಲ್ ನಂಬರ್ ನಮಗೆ ರ್ಯಾಷನಲ್ ಪ್ಲಸ್ ಇರ್ರಾಷನಲ್ ಎರಡೂ ಸೇರಿ ಸಿಗುವಂಥದ್ದು ನಮಗೆ ರಿಯಲ್ ನಂಬರ್ ಆಗಿರುತ್ತೆ. ಈಗ ನೋಡಿ, ಇದನ್ನು ನಾನು ನಿಮಗೆ ಒಂದು ಡಯಾಗ್ರಾಮ್ನ ಹಾಕಿ ರೆಪ್ರೆಸೆಂಟ್ ಮಾಡ್ತೀನಿ. ಈ ಹೋಲ್ ಬಾಕ್ಸ್ನ ನಾನು ರಿಯಲ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರೊಳಗಡೆ ರ್ಯಾಷನಲ್ ನಂಬರ್ಸ್ ಇದೆ, ಜೊತೆಗೆ ಇರ್ರಾಷನಲ್ ಇದೆ. ಈ ಸರ್ಕಲ್ ಒಳಗಡೆ ಇರೋದೆಲ್ಲ ರ್ಯಾಷನಲ್, ಈ ಸರ್ಕಲಿಂದ ಆಚೆ ಇರೋದೆಲ್ಲ ಇರ್ರಾಷನಲ್ ಆಗಿರುತ್ತೆ. ಈ ರ್ಯಾಷನಲ್ ನಂಬರ್ಸ್ಗಳು ಏನಿದೆ ಇದರೊಳಗಡೆ ಇಂಟೀಜರ್ಸ್ಗಳು ಬರ್ತಾ ಹೋಗುತ್ತೆ. ರ್ಯಾಷನಲ್ ನಂಬರ್ಸ್ನ ಒಳಗಡೆ ಇಂಟೀಜರ್ಸ್ ಬರ್ತಾ ಹೋಗುತ್ತೆ. ಈ ಒಂದು ಇಂಟೀಜರ್ಸ್ 0 + 1 + 2 + 3 ನೋಡಿ, ಹೋಲ್ ನಂಬರ್ನಲ್ಲಿ 0 1 2 3 ಇದೆ ಅಲ್ವಾ. ಸೊ ಇಂಟೀಜರ್ನ ಒಳಗಡೆ ನಮಗೆ ಏನು ಸಿಗುತ್ತೆ? ಹೋಲ್ ನಂಬರ್ ಸಿಗುತ್ತೆ. ಇಂಟೀಜರ್ನ ಒಳಗಡೆ ಹೋಲ್ ನಂಬರ್ ಸಿಗ್ತಾ ಇದೆ. ನೆಕ್ಸ್ಟ್ ನ್ಯಾಚುರಲ್ ನಂಬರಲ್ಲಿ 1 2 3 ಇದೆ, ಹೋಲ್ ನಂಬರ್ನಲ್ಲಿ 0 1 2 3 ಇದೆ. 1 2 3 1 2 3 ಪ್ರೆಸೆಂಟ್ ಇದೆ ಅಲ್ವಪ್ಪ. ಸೊ ಹೋಲ್ ನಂಬರ್ನ ಒಳಗಡೆ ನಮಗೆ ನ್ಯಾಚುರಲ್ ನಂಬರ್ ಸಿಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್, ಆಲ್ ಹೋಲ್ ನಂಬರ್ಸ್ ಆರ್ ಇಂಟೀಜರ್ಸ್, ಆಲ್ ಇಂಟೀಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್, ಆಲ್ ರ್ಯಾಷನಲ್ ನಂಬರ್ಸ್ ಆರ್ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ರಿಯಲ್ ನಂಬರ್ ಅಂತ ಅಂದರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರಾಷನಲ್. ಈಗ ಸಬ್ಸೆಟ್ ಯಾವ ರೀತಿ ಬರುತ್ತೆ ನೋಡಿ, ನ್ಯಾಚುರಲ್ ನಂಬರ್ ಈಸ್ ಎ ಸಬ್ಸೆಟ್ ಆಫ್ ಹೋಲ್ ನಂಬರ್, it is a subset of integer, it is a subset of rational number, it is a subset of real number. Irrational number is a subset of real number. rational ಬೇರೆ, irrational ಬೇರೆ. ಈಗ ಈ ಸಬ್ಸೆಟ್ನ ಈ ಸಿಂಬಲಿಂದ ಯೂಸ್ ಮಾಡ್ತೀವಿ ಅಂತೀವಲ್ಲ, ಇದು ಸಬ್ಸೆಟ್ ಅಂತ ಹೇಳುತ್ತೆ. ಇದು ಇಟ್ ಈಸ್ ನಾಟ್ ಎ ಸಬ್ಸೆಟ್ ಅಂತ ಅಂದ್ಬಿಟ್ಟು ಹೇಳುತ್ತೆ. ಈಗ ನೋಡಿ, ಈಗ ಎರಡು ಸೆಟ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಎ ಈ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದರೆ ಎನಲ್ಲಿ ಇರುವಂಥ ಪ್ರತಿ ಎಲಿಮೆಂಟ್ ಬಿ ನಲ್ಲಿ ಇರಲೇಬೇಕು. ಅದೇ ಥರ ಬಿ ಈ ಸಬ್ಸೆಟ್ ಆಫ್ ಎ ಆಗಿದ್ರೆ ಬಿ ನಲ್ಲಿ ಇರುವಂಥ ಪ್ರತಿ ಎಲಿಮೆಂಟ್ಗಳು ಕೂಡ ಸೆಟ್ ಎ ನಲ್ಲಿ ಇರಬೇಕು. ಇಫ್ ಎ ಸಬ್ಸೆಟ್ ಆಫ್ ಬಿ ಆಗಿದ್ದು ಬಿ ಸಬ್ಸೆಟ್ ಆಫ್ ಎ ಆಗಿತ್ತು ಅಂದರೆ ಇದು ಒಂದೇ ಕಂಡೀಷನಲ್ಲಿ ಆಗುವಂಥದ್ದು, ಎ ಮಸ್ಟ್ ಬಿ ಈಕ್ವಲ್ ಟು ಬಿ ಆಗಿರುತ್ತೆ. ಎ ಇಸ್ ಈಕ್ವಲ್ ಟು ಬಿ ಆಗಿರಲೇಬೇಕು. ಎ ಇಸ್ ಈಕ್ವಲ್ ಟು ಬಿ ಆಗಿದೆ ಅಂತ ಅಂದರೆ ಎ ಇಸ್ ಸಬ್ಸೆಟ್ ಆಫ್ ಬಿ ಆಗಿರುತ್ತೆ, ಬಿ ಸಬ್ಸೆಟ್ ಆಫ್ ಎ ಅಂತ ಆಗಿರುತ್ತೆ. ಇದು ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್. ಇದನ್ನು ನಾವು ಇಫ್ ಆ್ಯಂಡ್ ಓನ್ಲಿ ಇಫ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಫ್ ಆ್ಯಂಡ್ ಓನ್ಲಿ ಇಫ್ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಆಗಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಟ್ರೂ ಆಗಿರಲೇಬೇಕು. ಸೆಕೆಂಡ್ ಸ್ಟೇಟ್ಮೆಂಟ್ ಟ್ರೂ ಆಗ್ತಿದೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಕೂಡ ಟ್ರೂ ಆಗಲೇಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಈ ಒಂದು ಸಬ್ಸೆಟ್ಗೆ ಯಾವ ರೀತಿ ಸಬ್ಸೆಟ್ಗಳು ಬರ್ತಾ ಹೋಗುತ್ತೆ, ಒಂದು ಸೆಟ್ಟಿಗೆ ಸಬ್ಸೆಟ್ಗಳನ್ನ ಯಾವ ರೀತಿ ಬರೀತಾ ಹೋಗ್ತೀವಿ. ನೀವು ಯಾವುದೇ ಒಂದು ಸೆಟ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಆ ಒಂದು ಸೆಟ್ಟಿಗೆ ಎಂಟಿ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎಂಟಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಆಗಿರುತ್ತೆ. ಅದೇ ಥರ ಸೇಮ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಸೇಮ್ ಸೆಟ್.
ಸೇಮ್ ಸೆಟ್ ಕೂಡ ಅದೇ ಸೆಟ್ಗೆ ಸಬ್ಸೆಟ್ ಆಗಿರುತ್ತೆ. ಬಿ ಈ ಸಬ್ಸೆಟ್ ಆಫ್ ಬಿ ಅಂತ ಬರಿಬೋದು ನಾವು. ನೋಡಿ, ನೀವು ಯಾವುದೇ ಒಂದು ಸೆಟ್ನ ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಎಂಟಿ ಸೆಟ್ ಮತ್ತು ಸೇಮ್ ಸೆಟ್ಗಳು ಸಬ್ಸೆಟ್ ಆಗಿ ಇರುತ್ತೆ. ನೆಕ್ಸ್ಟ್, ಈಗ ಎ ಈ ಸಬ್ಸೆಟ್ ಆಫ್ ಬಿ, ಬಿ ಸಬ್ಸೆಟ್ ಆಫ್ ಎ ಆಗಿದ್ರೆ ಎ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ ಅಂತ ಹೇಳಿದೆ. ಅದೇ ಥರ ಎ ಈ ಸಬ್ಸೆಟ್ ಆಫ್ ಬಿ ಆಗಿದ್ದು ಎ ಈಸ್ ನಾಟ್ ಈಕ್ವಲ್ ಟು ಬಿ ಆಗಿದ್ದರೆ, ಎ ಈ ಸಬ್ಸೆಟ್ ಆಫ್ ಬಿ ಆಗಿದ್ದು ಎ ಈಸ್ ನಾಟ್ ಈಕ್ವಲ್ ಟು ಬಿ ಆಗಿತ್ತು ಅಂತ ಅಂದರೆ ಎ ಈಸ್ ಕಾಲ್ಡ್ ಪ್ರಾಪರ್ ಸಬ್ಸೆಟ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಅದೇ ಥರ ಬಿ ಈಸ್ ಸೂಪರ್ ಸೆಟ್ ಅಂತ ಆಗುತ್ತೆ. ಸೂಪರ್ ಸೆಟ್ ಆಫ್ ಎ ಅಂತ ಆಗುತ್ತೆ. ಎ ಸಬ್ಸೆಟ್ ಆಫ್ ಬಿ, ಬಿ ಸಬ್ಸೆಟ್ ಆಫ್ ಎ ಆಗಿದ್ದರೆ ಎ ಇಸ್ ಈಕ್ವಲ್ ಟು ಬಿ ಆಗುತ್ತೆ. ಅದೇ ಎ ಈ ಸಬ್ಸೆಟ್ ಆಫ್ ಬಿ ಆಗಿದ್ದು ಇಫ್ ಎ ನಾಟ್ ಈಕ್ವಲ್ ಟು ಬಿ ಆಗಿತ್ತು ಅಂದರೆ, ಈಕ್ವಲ್ ಸೆಟ್ ಆಗಿಲ್ಲ ಅಂತ ಅಂದರೆ ಎ ಈಸ್ ಪ್ರಾಪರ್ ಸಬ್ಸೆಟ್ ಆಗುತ್ತೆ, ಬಿ ಈಸ್ ಸೂಪರ್ ಸೆಟ್ ಆಗುತ್ತೆ. ಸೂಪರ್ ಅಂತ ಅಂದರೆ ಬಿಗ್ಗೆಸ್ಟ್ ಸೆಟ್ ಅಂತ ಅರ್ಥ. ನೆಕ್ಸ್ಟ್, ಇದರಲ್ಲಿ ಬರುವಂಥ ಫಸ್ಟ್ ಪ್ರಾಪರ್ಟಿ ಏನಪ್ಪ ಅಂತ ಅಂದರೆ, ಫಸ್ಟ್ ಒನ್ ಏನಿದೆ ಅಂದರೆ ಸಿಂಗಲ್ಟನ್ ಸೆಟ್ ಅಂದರೆ ಸೆಟ್ ಕಂಟೈನ್ ಸಿಂಗಲ್ ಎಲಿಮೆಂಟ್. ಸಿಂಗಲ್ಟನ್ ಅಂತ ಕರಿತೀವಿ. ಸಿಂಗಲ್ಟನ್ ಸೆಟ್ ಅಂತ ಅಂದರೆ ಎ ಸೆಟ್ ಕಂಟೈನ್ಸ್ ಸಿಂಗಲ್ ಎಲಿಮೆಂಟ್. ಒಂದೇ ಒಂದು ಎಲಿಮೆಂಟ್ ಇತ್ತು ಅಂತ ಅಂದರೆ ಅದನ್ನು ನಾವು ಏನಂತ ಕರಿತೀವಿ? ಸಿಂಗಲ್ಟನ್ ಸೆಟ್ ಅಂತ ಅಂದ್ಬಿಟ್ಟು ಕರಿತೀವಿ. Exercise 1.3, first question, make correct statements by filling the symbols subset or not a subset in the blank space ಅಂತ ಇದೆ. ಈ ಬ್ಲ್ಯಾಂಕ್ ಸ್ಪೇಸ್ಗಳಲ್ಲಿ ಅದು ಸಬ್ಸೆಟ್ ಆದರೆ ಸಬ್ಸೆಟ್ ಸಿಂಬಲ್ನ ಫಿಲ್ ಮಾಡಿ, ನಾಟ್ ಎ ಸಬ್ಸೆಟ್ ಆದರೆ ನಾಟ್ ಎ ಸಬ್ಸೆಟ್ ಅನ್ನೋ ಸಿಂಬಲ್ನ ಫಿಲ್ ಮಾಡಿ ಅಂತ ಅಂದ್ಬಿಟ್ಟು. 2 3 4 ಡ್ಯಾಶ್ 1 2 3 4 5 ಅಂತ ಇದೆ. 2 ಇದೆ, 3 ಇದೆ, 4 ಇದೆ, ಸೊ ಇಟ್ ಈಸ್ ಎ ಸಬ್ಸೆಟ್. ನೆಕ್ಸ್ಟ್ ಸೆಕೆಂಡ್ ಒನ್, ಎ ಬಿ ಸಿ ಡ್ಯಾಶ್ ಬಿ ಸಿ ಡಿ. ಎ ಇಲ್ಲ, ಬಿ ಇದೆ, ಸಿ ಇದೆ, ಬಟ್ ಎ ಇಲ್ಲ, ಸೊ ಇಟ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಸಿ ಡಿ. ನೆಕ್ಸ್ಟ್, ಎಕ್ಸ್ ಈಸ್ ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 11 ಆಫ್ ಯುವರ್ ಸ್ಕೂಲ್. ಕ್ಲಾಸ್ 11ಅಲ್ಲಿರುವಂತಹ ಸ್ಟೂಡೆಂಟ್ ಡ್ಯಾಶ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲ್ನಲ್ಲಿ ಇರುವಂತಹ ಸ್ಟೂಡೆಂಟ್ ಕ್ಲಾಸ್ 11 ಸ್ಟೂಡೆಂಟ್ ಆಗಬೇಕು ಅಂದರೆ ಫಸ್ಟು ಅವನು ನಿಮ್ಮ ಸ್ಕೂಲ್ ಸ್ಟೂಡೆಂಟ್ ಆಗಿರಲೇಬೇಕಲ್ವಾ, ಸೊ ಇಟ್ ಈಸ್ ಎ ಸಬ್ಸೆಟ್. ನೆಕ್ಸ್ಟ್, ಎಕ್ಸ್ ಈಸ್ ಎ ಸರ್ಕಲ್ ಇನ್ ದ ಪ್ಲೇನ್. ಎಕ್ಸ್ ಅನ್ನೋದು ಒಂದು ಸರ್ಕಲ್ ಆಗಿರುತ್ತೆ. ಡ್ಯಾಶ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಸರ್ಕಲ್ ಇನ್ ಸೇಮ್ ಪ್ಲೇನ್ ವಿತ್ ರೇಡಿಯಸ್ 1 ಯೂನಿಟ್ ಅಂತ ಇದೆ. ಈ ಒಂದು ಸರ್ಕಲ್ನಲ್ಲಿ 1 ಯೂನಿಟ್ ಇರೋ ರೇಡಿಯಸ್ ಇರ್ಬೋದು, ಅಥವಾ 2 ಯೂನಿಟ್ ಇರೋ ರೇಡಿಯಸ್ ಸರ್ಕಲ್ ಇರ್ಬೋದು, 3 ಯೂನಿಟ್ ರೇಡಿಯಸ್ ಇರೋ ಸರ್ಕಲ್ ಇರ್ಬೋದು. ಇದೆಲ್ಲ ಸರ್ಕಲ್ಸು ಇರುತ್ತೆ ಅಂತ ಅರ್ಥ. ಇದರಲ್ಲಿ ಹೇಳ್ತಾ ಇದ್ದಾರೆ ರೇಡಿಯಸ್ 1 ಯೂನಿಟ್ ಆಗಿರಬೇಕು ಅಂತ. ಸೊ ಇವೆಲ್ಲದಕ್ಕೂ ಇದರಲ್ಲಿ ಅವಕಾಶನೇ ಇಲ್ಲ, ಸೊ ಇಟ್ ಈಸ್ ನಾಟ್ ಎ ಸಬ್ಸೆಟ್. ನೆಕ್ಸ್ಟ್, ಎಕ್ಸ್ ಈಸ್ ಎ ಟ್ರಯಾಂಗಲ್ ಇನ್ ಎ ಪ್ಲೇನ್. ಎಕ್ಸ್ ಅನ್ನೋದು ಒಂದು ಟ್ರಯಾಂಗಲ್ ಆಗಿರುತ್ತೆ. ಡ್ಯಾಶ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ರೆಕ್ಟ್ಯಾಂಗಲ್ ಇನ್ ದ ಪ್ಲೇನ್. ಇದು ಟ್ರಯಾಂಗಲ್ 3 ಸೈಡ್ಸ್ ಇರುತ್ತೆ, ಇದು ರೆಕ್ಟ್ಯಾಂಗಲ್ 4 ಸೈಡ್ಸ್ ಇರುತ್ತೆ. ಸೊ ಇದಕ್ಕೂ ಸಂಬಂಧನೇ ಇಲ್ಲ, ಸೊ ಇಟ್ ಇಸ್ ನಾಟ್ ಎ ಸಬ್ಸೆಟ್. ನೆಕ್ಸ್ಟ್, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇನ್ ಎ ಪ್ಲೇನ್ ಡ್ಯಾಶ್ ಎಕ್ಸ್ ಈಸ್ ಎ ಟ್ರಯಾಂಗಲ್ ಇನ್ ದ ಸೇಮ್ ಪ್ಲೇನ್. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ಹೌದು, ಇದು ಟ್ರಯಾಂಗಲ್ಲೇ ಆಗಿರುತ್ತೆ. ಇದು ಈಕ್ವಿಲ್ಯಾಟ್ರಲ್, ಇದು ಟ್ರಯಾಂಗಲಲ್ಲೇ ಈಕ್ವಿಲ್ಯಾಟ್ರಲ್ ಬರೋದ್ರಿಂದ ಇಟ್ ಈಸ್ ಎ ಸಬ್ಸೆಟ್. ನೆಕ್ಸ್ಟ್, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಈವನ್ ನ್ಯಾಚುರಲ್ ನಂಬರ್ ಡ್ಯಾಶ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಇಂಟೀಜರ್. ಇದು ಈವನ್ ನಂಬರ್ಸ್ಗಳು 2 4 6 8 ಎಕ್ಸೆಟ್ರಾ ಅಂತ ಬರುತ್ತೆ. ಇದು ಇಂಟೀಜರ್ 0 ±1 ±2 ±3 ಎಕ್ಸೆಟ್ರಾ. ಇದರಲ್ಲಿ ಆಡ್ ನಂಬರ್, ನ್ಯಾಚುರಲ್ ನಂಬರ್ ಎಲ್ಲದೂ ಕೂಡ ಬರುತ್ತೆ. ಎಸ್, ಇಟ್ ಈಸ್ ಎ ಸಬ್ಸೆಟ್. ನೆಕ್ಸ್ಟ್, ಸೆಕೆಂಡ್ ಒನ್, ಎಕ್ಸಾಮೈನ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಇಲ್ಲಿರುವಂಥ ಸ್ಟೇಟ್ಮೆಂಟ್ಗಳು ಟ್ರೂನಾ ಅಥವಾ ಫಾಲ್ಸಾ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್, ಎ ಕಾಮ ಬಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಸಿ ಎ ಅಂತ ಹೇಳ್ತಿದ್ದಾರೆ. ಎ ಇದೆ, ಇಲ್ಲೂ ಎ ಇದೆ, ಬಿ ಇದೆ, ಇಲ್ಲೂ ಬಿ ಇದೆ, ಸೊ ಇಟ್ ಇಸ್ ಅ ಸಬ್ಸೆಟ್. ಇದು ಸಬ್ಸೆಟ್ ಆಗುತ್ತೆ. ಸೊ ಇವರು ನಾಟ್ ಎ ಸಬ್ಸೆಟ್ ಅಂತ ಹೇಳ್ತಾ ಇರೋದ್ರಿಂದ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್, ಎ ಕಾಮ ಇ ಸಬ್ಸೆಟ್ ಆಫ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಓವಲ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಹೇಳ್ತಿದ್ದಾರೆ. ಓವಲ್ ಎ ಇ ಐ ಓ ಯು. ಎ ಇದೆ, ಇ ಇದೆ, ಸೊ ಎಕ್ಸ್ ಎ ಕಾಮ ಎ ಇ ಈಸ್ ಎ ಸಬ್ಸೆಟ್ ಆಫ್ ಎ ಇ ಐ ಓ ಯು. ಇದು ಸ್ಟೇಟ್ಮೆಂಟ್ ಟ್ರೂ ಇದೆ. ನೆಕ್ಸ್ಟ್, 1 2 3 ಈಸ್ ಸಬ್ಸೆಟ್ ಆಫ್ 1 3 5 ಅಂತ ಹೇಳ್ತಿದೆ. 1 ಇದೆ, 3 ಇದೆ, 2 ಇಲ್ಲ, ಆದರೂ ಕೂಡ ಇವರು ಸಬ್ಸೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ ಫಾಲ್ಸ್. ಎ ಇಸ್ ಎ ಸಬ್ಸೆಟ್ ಆಫ್ ಎ ಬಿ ಸಿ. ಎ ಇದೆ, ಎಸ್, ಎ ಇಸ್ ಎ ಸಬ್ಸೆಟ್ ಆಫ್ ಎ ಬಿ ಸಿ. ನೆಕ್ಸ್ಟ್, ಎ ಬಿಲಾಂಗ್ಸ್ ಟು ಎ ಬಿ ಸಿ. ಎ ಅನ್ನೋದು ಎಲಿಮೆಂಟ್ ಆಗಿರಬೇಕು. ಫ್ಲವರ್ ಬ್ರಾಕೆಟ್ ಹಾಕಿರೋಂಥ ಎಲಿಮೆಂಟ್ ಇಲ್ಲಿ ಇಲ್ಲ. ಎ ಇದೆ, ಬಟ್ ಫ್ಲವರ್ ಬ್ರಾಕೆಟ್ ಇಲ್ಲ, ಸೊ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಇದೆ. ಎಕ್ಸ್ ಅನ್ನೋದು ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಈವನ್ ನಂಬರ್ಸ್ ಅಂದರೆ 2 4. ನೆಕ್ಸ್ಟ್, ಸಬ್ಸೆಟ್ ಆಫ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ವಿಚ್ ಡಿವೈಡ್ಸ್ 36 ಅಂತ ಇದೆ. 36ನ ಡಿವೈಡ್ ಮಾಡೋ ನಂಬರ್ಸ್ಗಳು 1 2 3 4 6 9. ಈ ನಂಬರ್ಸ್ಗಳು 36ನ ಡಿವೈಡ್ ಮಾಡುತ್ತೆ. ಜೊತೆಗೆ 18 ಇದೆ, 36 ಕೂಡ ಇದೆ. 2 2 4 4 2 ಎಲಿಮೆಂಟ್ ಇದೆ. ಇಟ್ ಈಸ್ ಅ ಸಬ್ಸೆಟ್. ಎಸ್, ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಆಯಿತು. ನೆಕ್ಸ್ಟ್, ಥರ್ಡ್ ಒನ್, ಲೆಟ್ ಎ ಈಕ್ವಲ್ ಟು 1 2
ಫ್ಲವರ್ ಬ್ರಾಕೆಟ್ 3, 4, 5 ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಆ್ಯಂಡ್ ವೈ ಅಂತ ಕೇಳ್ತಾ ಇದ್ದಾರೆ. ಇನ್ಕರೆಕ್ಟ್ ಆಗಿದ್ದರೆ ಯಾಕೆ ಅಂತಲೂ ಕೂಡ ನಾವಿಲ್ಲಿ ಹೇಳಬೇಕಾಗುತ್ತೆ. 3, 4 ಇಸ್ ಅ ಸಬ್ಸೆಟ್ ಆಫ್ ಎ. 3, 4 ಇದೆ, ಬಟ್ ಇಲ್ಲಿ ಫ್ಲವರ್ ಬ್ರಾಕೆಟ್ ಇದೆ. ಇದಕ್ಕೆ ಇದು ಎಲಿಮೆಂಟ್. ಫ್ಲವರ್ ಬ್ರಾಕೆಟ್ ಆಫ್ 3, 4 ಅನ್ನೋದು ಎಲಿಮೆಂಟ್ ಆಗುತ್ತೆ, ಎಲಿಮೆಂಟ್. ಅದೇ ಡಬಲ್ ಫ್ಲವರ್ ಬ್ರಾಕೆಟ್ ಆಫ್ 3, 4 ಅನ್ನೋದು ಸೆಟ್ ಆಗುತ್ತೆ. ಇದು ಸೆಟ್ ಆಯಿತು, ಇದು ಎಲಿಮೆಂಟ್ ಆಯಿತು. ಸೊ 3, 4 ಅನ್ನೋದು ಎಲಿಮೆಂಟ್ ಆಗಿರೋದ್ರಿಂದ ಈ ಸಿಂಬಲ್ ಬರೋ ಹಾಗಿಲ್ಲ. ಇದು ಫಾಲ್ಸ್. ಇದು ಏನಾಗಬೇಕಿರೋದು ನಮಗೆ ಬಿಲಾಂಗ್ಸ್ ಅಂತ ಆಗಬೇಕು. ಸೆಕೆಂಡ್ ಒನ್ ಫ್ಲವರ್ ಬ್ರಾಕೆಟ್ 3, 4 ಬಿಲಾಂಗ್ಸ್. ಎಸ್, ಇದು ಸರಿ ಇದೆ. ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಆಫ್ ಡಬಲ್ ಫ್ಲವರ್ ಬ್ರಾಕೆಟ್ 3, 4 ಇಸ್ ಅ ಸಬ್ಸೆಟ್. ಎಸ್, ಇದು ಎಲಿಮೆಂಟ್, ಇದು ಸೆಟ್. ನೆಕ್ಸ್ಟ್ 1 ಬಿಲಾಂಗ್ಸ್ ಟು ಎ. 1 ಇದೆ. ಎಸ್, ಟ್ರೂ. 1 ಈಸ್ ಸಬ್ಸೆಟ್ ಆಫ್ ಎ. 1 ಸಬ್ಸೆಟ್ ಆಫ್ ಎ ಆಗಲ್ಲ. 1 ಅನ್ನೋದು ಎಲಿಮೆಂಟ್. ಈ ರೀತಿ ಇದ್ದಿದ್ದರೆ ಇಟ್ ಈಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಇತ್ತು. ನೆಕ್ಸ್ಟ್ 1, 2, 5 ಇಸ್ ಎ ಸಬ್ಸೆಟ್ ಆಫ್ ಎ ಅಂತ ಇದೆ. ಎಸ್, 1 ಇದೆ, 2 ಇದೆ, 5 ಇದೆ. ಇಟ್ ಈಸ್ ಎ ಸಬ್ಸೆಟ್. 1, 2, 5 ಬಿಲಾಂಗ್ಸ್ ಟು ಎ ಅಂತ ಇದೆ. ಫಾಲ್ಸ್. ಈ ಫ್ಲವರ್ ಬ್ರಾಕೆಟ್ಸ್ ಬರಬಾರ್ದಿತ್ತು. ಜಸ್ಟ್ 1, 2, 5 ಬಿಲಾಂಗ್ಸ್ ಟು ಎ ಆಗಿದ್ದರೆ ಇದು ಸರಿ ಇರ್ತಾ ಇತ್ತು. ನೆಕ್ಸ್ಟ್ 1, 2, 3 ಈ ಸಬ್ಸೆಟ್ ಆಫ್ ಎ. 1 ಇದೆ, 2 ಇದೆ, 3 ಇಲ್ಲ. 3 ಅನ್ನೋ ಎಲಿಮೆಂಟ್ ಇಲ್ಲ. ಇಲ್ಲಿ 3 ಇರೋದು ಫ್ಲವರ್ ಬ್ರಾಕೆಟ್ 3, 4 ಆಗಿರೋದ್ರಿಂದ ಇಟ್ ಈಸ್ ನಾಟ್ ಎ ಸಬ್ಸೆಟ್ ಬಿಕಾಸ್ 3 ಡಸ್ ನಾಟ್ ಬಿಲಾಂಗ್ಸ್ ಟು ಎ. 3 ಅನ್ನೋ ಎಲಿಮೆಂಟ್ ಸೆಟ್ ಎನಲ್ಲಿ ಇಲ್ಲ. ಫಿ ಬಿಲಾಂಗ್ಸ್ ಟು ಸೆಟ್ ಎ. ಫಿ ಅನ್ನೋ ಎಲಿಮೆಂಟ್ ಇಲ್ಲ, ಎಲಿಮೆಂಟ್. ಫಿ ಅನ್ನೋದು ಎಲಿಮೆಂಟ್ ಇಲ್ಲಿ ಎಲ್ಲೂ ಕೂಡ ಇಲ್ಲ. ಎಸ್, ಇಟ್ ಈಸ್ ಇನ್ಕರೆಕ್ಟ್. ಫಿ ಈಸ್ ಸಬ್ಸೆಟ್ ಆಫ್ ಎ. ಹೌದು, ಎಂಟಿ ಸೆಟ್ ಇಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್. ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಫಿ ಈಸ್ ಸಬ್ಸೆಟ್ ಆಫ್ ಎ. ಫಿ ಅನ್ನೋ ಎಲಿಮೆಂಟ್ ಇಲ್ಲ, ಇಲ್ಲಿ ಎಲ್ಲೂ ಕೂಡ ಫಿ ಅನ್ನೋ ಎಲಿಮೆಂಟ್ ಇಲ್ಲ. ಸೊ ಇಟ್ ಈಸ್ ನಾಟ್ ಎ ಸಬ್ಸೆಟ್ ಅಂತ ಆಯಿತು. ಫೋರ್ತ್ ಒನ್, ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಇಲ್ಲಿರೋಂಥ ಸೆಟ್ಗಳಿಗೆ ಸಬ್ಸೆಟ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಎಂಟಿ ಸೆಟ್. ಸೆಕೆಂಡ್ ಒನ್ ಸೇಮ್ ಸೆಟ್. ಇಲ್ಲಿರೋದೇ ಒಂದು ಎಲಿಮೆಂಟ್ ಆಗಿರೋದ್ರಿಂದ ಎಂಟಿ ಬರುತ್ತೆ, ಸೆಟ್ ಎ ಬರುತ್ತೆ. ನೆಕ್ಸ್ಟ್ ಎ, ಬಿ ಇದೆ, ಎಂಟಿ ಸೆಟ್. ಸೆಕೆಂಡ್ ಒನ್ ಎ ಅನ್ನೋ ಎಲಿಮೆಂಟ್ ಇರೋದು. ಥರ್ಡ್ ಒನ್ ಬಿ ಅನ್ನೋ ಸಿಂಗಲ್ ಎಲಿಮೆಂಟ್ ಇರೋದು. ಫೋರ್ತ್ ಒನ್ ಎ ಮತ್ತು ಬಿ ಎರಡೂ ಇರೋವಂಥದ್ದು. ನೆಕ್ಸ್ಟ್ 1, 2, 3 ಇದೆ. ಫಸ್ಟ್ ಫಿ ಬಂದೇ ಬರುತ್ತೆ. ಫಸ್ಟ್ ಸಿಂಗಲ್ ಎಲಿಮೆಂಟ್ಸ್ ಬರೀರಿ. 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ. ನೆಕ್ಸ್ಟು ಡಬಲ್ ಎಲಿಮೆಂಟ್ಸ್ ಇರೋದನ್ನು ಬರೆಯೋಣ. 1, 2 ಬರುತ್ತೆ, 1, 3 ಬರುತ್ತೆ, 2, 3 ಬರುತ್ತೆ. ನೆಕ್ಸ್ಟ್ 3 ಎಲಿಮೆಂಟ್ಸ್ನು ಬರೆದ್ಬಿಡಿ. 1, 2, 3 ಟೋಟಲ್ 1, 2, 3, 4, 5, 6, 7, 8 ಟೋಟಲ್ 8 ಸಬ್ಸೆಟ್ಸ್ಗಳನ್ನ ಬರಿಬೋದು ಇದಕ್ಕೆ. ಫಿ ಅಂದ್ರೇ ಎಂಟಿ ಸೆಟ್ಟೇ ಬರುತ್ತೆ. ಇಷ್ಟು ಸಬ್ಸೆಟ್ಸ್ಗಳನ್ನ ನಾವು ಬರಿಬೋದು.